ಮುಂದಿನ ದಿನಗಳಲ್ಲಿ ತುಮುಲ್ ವತಿಯಿಂದ ಮಧುಗಿರಿ ಹಾಗೂ ತಿಪಟೂರಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ಹಾಸ್ಟೆಲ್ ನಿರ್ಮಾಣ ಮಾಡುವಂತೆ ಮಾಜಿ ಸಹಕಾರ ಸಚಿವರು ಮಧುಗಿರಿ ಶಾಸಕರಾದ ಕೆಎನ್ ರಾಜಣ್ಣ ತುಮುಲ್ ಆಡಳಿತ ಮಂಡಳಿಗೆ ಸಲಹೆಯನ್ನ ನೀಡಿದರು. ಮಧುಗಿರಿ ಪಟ್ಟಣದ ಎಂಎನ್ಕೆ ಸಮುದಾಯ ಭವನದಲ್ಲಿ ತುಮುಲ್ ವತಿಯಿಂದ ಹಾಲು ಉತ್ಪಾದಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಮೃತರಾಸುಗಳ ಮಾಲೀಕರಿಗೆ ಪರಿಹಾರದ ಚೆಕ್ ವಿತರಣೆ ಹಾಗೂ ಉಡುಗೊರೆ ವಿತರಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗವು ಮೊದಲು ಅಭಿವೃದ್ಧಿ ಕಾಣಬೇಕು. ಈಗಾಗಲೇ ತುಮಕೂರಿನಲ್ಲಿ ಸುಸಜ್ಜಿತ ಹೆಣ್ಣು ಮಕ್ಕಳ ಹಾಸ್ಟೆಲ್ ನಿರ್ಮಿಸಿದ್ದು, ಮುಂದೆ ಮಧುಗಿರಿ ಹಾಗೂ ತಿಪಟೂರಿನಲ್ಲೂ ನಿರ್ಮಾಣ ಮಾಡಿ ಇದರಿಂದ ಈ ತಾಲೂಕುಗಳ ಸುತ್ತಲಿನ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ನಮ್ಮ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳಿಗೆ ಸದಸ್ಯರಿಗೆ ಚೆಕ್ ವಿತರಣೆ ಕಾರ್ಯಕ್ರಮ ಇದೆ. ಇನ್ಶೂರೆನ್ಸ್ ಹಸುಗಳ ಮರಣಾಗಿರ್ತಕ್ಕ ಹಸುವನ್ನು ರೈತರು ಕೂಡ ಹಣ ವಿತರಣೆ ಕಾರ್ಯಕ್ರಮ, ಆಮೇಲೆ ಸದಸ್ಯರು ಮಣ್ಣಾಗಿರ್ತಕ್ಕಂಥವ್ರಿಗೆ ಸುಮಾರು 60 ಲಕ್ಷ ರೂಪಾಯಿಯಷ್ಟು ಪರಿಹಾರ ಕೊಡ್ತಕ್ಕಂಥ ಸೌಲಭ್ಯ ಇವೆಲ್ಲವೂ ಕೂಡ ನಿಮ್ಮ ಒಂದು ರೈತರ ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಕೇಳಿ ನಾನು ಈ ಸಂದರ್ಭದಲ್ಲಿ ನಿಭಾಯಿಸಲಿಕ್ಕೆ ಬಯಸ್ತೇನೆ. ಮತ್ತೆ ಇದೇ ನೀವು ಈಗ ಜಾಸ್ತಿ ಮಾಡಬೇಕು, ಜೊತೆಗೆ ಬಹಳ ಹಳೆಯದು ಇದೆ, ಅದನ್ನು ನೀವು ತೀರ್ಮಾನ ಹೊಂದಿಕೊಂಡು ಒಂದು ಉತ್ತಮವಾದ ಬೇಕು ಸರ್ಕಾರಕ್ಕೆ ಅಂತ ಒಂದು 158 ಯಾವಾಗ ನೀವು ಮಾಡಬೇಕು. ಎಲ್ಲ ಆಡಳಿತ ಪಾವಡ ಮತ್ತೆ ಶಿರಾ, ಚಿಕ್ಕನಹಳ್ಳಿ, ಆಮೇಲೆ ಪಾರ್ಟ್ ಆಫ್ ಕೋಟೆ ಇವೆಲ್ಲವೂ ಕೂಡ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಈ ಒಂದು ಪ್ರದೇಶಗಳಲ್ಲಿ ರೈತರಿಗೆ ನಾವು ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಹೆಚ್ಚು ಪ್ರೋತ್ಸಾಹದ ಅಗತ್ಯತೆ ಇದೆ. ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಏನೆಲ್ಲ ಮಕ್ಕಳು ಬಂದಿದೆ ಇವೆಲ್ಲ ಇದೊಂದು ಪ್ರೋತ್ಸಾಹ, ನಿಮ್ಮ ಪುರಸ್ಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ. ನಾವೆಲ್ಲ ವಿದ್ಯಾಭ್ಯಾಸ ಮಾಡುವ ಕಾಲದಲ್ಲಿ ಯಾರು ಸ್ಟೇಟ್ ಹೋಗ್ತಿಲ್ಲ, ಕಂಪನಿ ಕೊಡುತ್ತಿರಲಿಲ್ಲ, ಪುಸ್ತಕ ಕೊಡ್ತಾ ಇದ್ದೀವಿ. ಇವತ್ತು ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ಸರ್ಕಾರ ಕೊಡುತ್ತೆ, ಸಂಘ ಸಂಸ್ಥೆಗಳು ಕೊಡ್ತಾರೆ, ಪೋಷಕರು ಕೊಡ್ತಾರೆ, ಸಾರ್ವಜನಿಕರು ಕೊಡ್ತಾರೆ. ಆದ್ರಿಂದ ನೀವು ಒಂದು ಗುಣಮಟ್ಟದ ವಿದ್ಯಾವಂತರಾದಾಗ ಮಾತ್ರ ನಿಮ್ಮ ಜೀವನ ಮುಂದಿನ ಜೀವನ ಹಸನಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿಮ್ಮ ಪೋಷಕರು ಅನುಭವಿಸಿರ್ತಾರೆ, ಅದೇ ಕಷ್ಟ ಕಾರ್ಪಣ್ಯಗಳನ್ನು ನೀವು ಅನುಭವಿಸೋದ್ರ ಮೂಲಕ ನಿಮ್ಮ ಜೀವನ ನಡೆಸುತ್ತದೆ. ಅದಕ್ಕೋಸ್ಕರ ದಯಮಾಡಿ ಒಂದು ಗುಣಮಟ್ಟದ ವಿದ್ಯಾವಂತರಾಗಿ ಆ ವಿದ್ಯೆಯನ್ನು ಪಡೆಯೋದ್ರ ಮೂಲಕ ನೀವು ಸಮಾಜಕ್ಕೆ ಉತ್ತಮ ಒಂದು ಆಸ್ತಿಯಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗದೆ. ತುಮುಲ್ ಅಧ್ಯಕ್ಷ ಹಾಗೂ ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ ಮಾತನಾಡಿ, ಇತಿಹಾಸದಲ್ಲಿ ತುಮುಲ್ಗೆ ನಾಮನಿರ್ದೇಶಿತ ಸದಸ್ಯನನ್ನ ಅಧ್ಯಕ್ಷ ಮಾಡಿದ ಉದಾಹರಣೆ ಇಲ್ಲ. ಆದರೆ ಪೂಜ್ಯ ತಂದೆ ಸಮಾನರಾದ ಶಾಸಕ ಕೆಎನ್ ರಾಜಣ್ಣನವರು ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಎಂದು ತಿಳಿಸಿದರು. ಎಲ್ಲೋ ಶಕ್ತಿ ಕೊಟ್ಟಿದ್ದಾರೆ ದೇವರು. ಇಲ್ಲಾಂದ್ರೆ ಈಗ ಲೇಟೆಸ್ಟ್ ಆಗಿ ನಮಗೆ ಬಂದ ಮಾಹಿತಿ, ನಮ್ಮ ಸಬ್ ಡಿವಿಷನ್ 4 ಸೇರಿ ಪಾರ್ಲಿಮೆಂಟ್ ಮಾಡಿದ್ರೆ ನಾವು ಆರಾಮ ಗೆಲ್ಲಿಸ್ತೀವಿ. ಅವ್ರ ರಾಜಕಾರಣದಲ್ಲಿ ಇದ್ರೆ ನಮ್ಮ ಜಿಲ್ಲೆಗೆ ಒಂದು ಕಡೆ ಅವ್ರ ಪರ ನಾವು ರಾಜಕಾರಣ ಮಾಡೋವರೆಗೂ ಅವ್ರ ಶಿಕ್ಷಕರಾಗಿ ಕೆಲಸ ಮಾಡ್ತೀವಿ. ಈ ಒಂದು ಮಧುಗಿರಿಯಲ್ಲಿ ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ತಾಯಂದಿರಿಗೂ, ವೇದಿಕೆಯಲ್ಲಿ ನಾವು ಎಲ್ಲ ಮುಖಂಡರಿಗೂ ಏನು ಪರಿಶುದ್ಧ ಸಹಕಾರಿ ಕ್ಷೇತ್ರದ ಒಂದು ಬದಲಾವಣೆ, ಒಂದು ಅಮೆಂಡ್ಮೆಂಟ್ ಬಂದಾಗ ಕಾರ್ಯದರ್ಶಿಗಳಿಗೆ ಭದ್ರತೆಗೋಸ್ಕರ ಒಂದು ವಿಶೇಷವಾದಂತಹ ಕಾನೂನನ್ನು ಸಾಹೇಬರು ತಂದಿದ್ರು. ಅದು ಏನಾಗಿದೆ ಅಂದ್ರೆ ಅವರಿಗೆ ಸೇವಾ ಭದ್ರತೆ ಇಲ್ಲ. ಒಂದು ಕನಿಷ್ಠ ಯಾವ ಸ್ವಲ್ಪ ಹೋದ್ರೆ 7,247 ಸಂಬಳ ಅಂತಾರೆ. ಅಂತಂದ್ರೆ ಸಂಘ ಜನಗಾತಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಸೇವಾ ಭದ್ರತೆ ಇಲ್ಲ, ಕಡಿಮೆ ಸಂಬಳ ಇದೆ. ಆದ್ರಿಂದ ಸರ್ಕಾರದಿಂದ ಹಿಂದೆ ಅವ್ರಿಗೆ ಏನೋ ಒಂದಷ್ಟು ಪ್ರೋತ್ಸಾಹ ಕೊಡೋದು, 30 ಪೈಸೆ ಏನೋ ಅದು ಒಂದು
ಅಷ್ಟೇ ಕೊಟ್ಟು ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ಅದರಿಂದ ನೀವು ಸರ್ಕಾರ ಮಟ್ಟದಲ್ಲಿ ಕಾರ್ಯದರ್ಶಿಗಳಿಗೆ ಒಂದು ಕಾಯ್ದೆಯನ್ನು ತಂದು ಅವರಿಗೆ ಜಾಸ್ತಿ ಆಗಬೇಕು ಅಥವಾ ಸೇವಾ ಭದ್ರತೆ ಒದಗಿಸ್ಕೊಡ್ಬೇಕು ಅಂತ ಒಂದು ಬೇಡಿಕೆಯನ್ನ ನಮ್ಮ ಸಾಹೇಬರ ಮುಂದೆ ನಾವು ಇಡ್ತಾ ಇದ್ದೀವಿ. ಸಾಹೇಬ್ ಯಾವತ್ತೂ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ಕಟ್ಟಕಡೆಯ ರೈತ 5 ಲೀಟರ್ ಆಗಲಿ ಆ ರೈತರಿಗೆ ಅನ್ಯಾಯ ಆಗದೆ ಗುಣಮಟ್ಟ ಕೊಡ್ತಕ್ಕಂಥ ಒಂದು ತಂತ್ರಾಂಶವನ್ನ ಇಡೀ ರಾಜ್ಯಕ್ಕೆ ತಂದಿರೋದ್ರಿಂದ ಅದರಲ್ಲಿ ಹೆಚ್ಚು ನಮ್ಮ ತಾಲೂಕು ಇನ್ನೂರಿದ್ದು ಈಗ ನಾವೇ ಅದನ್ನ ಹೆಚ್ಚು ಅನುಕೂಲ ಪಡೆದಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.